Good evening, children. Welcome to Suchitra Excellent Classes. Today we have learned Bilingual 5th Standard Maths Mela Part 1, Unit 4, We the Travelers Part 2. ನಾವು ಪ್ರಯಾಣಿಕರು ಭಾಗ 2. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 5ನೇ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿ ಬರುವ ಭಾಗ 1ರಲ್ಲಿನ ಪಾಠ 4 ನಾವು ಪ್ರಯಾಣಿಕರು. ಪಾಠ 4 ನಾವು ಪ್ರಯಾಣಿಕರು ವಿ ದ ಟ್ರಾವೆಲರ್ಸ್ ಪಾರ್ಟ್ 2. ಈ ಒಂದು ಪಾಠದ ವಿವರಣೆಯನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಪುಟ ಸಂಖ್ಯೆ 61ರಿಂದ ನಾವೇನು ಮಾಡಿದ್ದೀವಪ್ಪ ಅಂದ್ರೆ 61ರಿಂದ 79ರವರೆಗೆ ಈಗಾಗಲೇ ಎಲ್ಲ ಒಂದು ಲೆಕ್ಕಗಳನ್ನು ಬಿಡಿಸ್ತಾ ಬಂದಿದ್ದೇವೆ, ವಿವರಣೆಯನ್ನು ಅರ್ಥೈಸಿಕೊಳ್ತಾ ಬಂದಿದ್ದೇವೆ. ಈಗ ನಾವೇನು ಮಾಡೋಣಪ್ಪ ಅಂದ್ರೆ ಪುಟ ಸಂಖ್ಯೆ 80ರಿಂದ ಮುಂದಿನ ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ಹಾಗೆಯೇ ಯಾರಾದರೂ ಇದೆ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಲೆಟಸ್ ಥಿಂಕ್, ನಾವು ಯೋಚಿಸೋಣ. ಫಸ್ಟ್ ಒನ್, ಜಿನ್ಸಿ ಓಪನ್ಡ್ ಹರ್ ಪಿಗ್ಗಿ ಬ್ಯಾಂಕ್. ಶಿ ಫೌಂಡ್ 8 coins of 1 rupees 1, 9 coins of 2 rupees and 5 coins of 5 rupees. She wants to buy stickers with worth rupees 38. What possible combinations of coins can she use to pay the exact amount? ಜಿನ್ಸಿ ಅನ್ನೋಳು ಏನು ಮಾಡ್ತಾಳಪ್ಪ ಅಂದ್ರೆ ತನ್ನ ಪಿಗ್ಗಿ ಬ್ಯಾಂಕನ್ನು, ಅಂದರೆ ತಾನು ಕೂಡಿಟ್ಟಿರ್ತಕ್ಕಂಥ ಒಂದು ಪಾಟಲ್ಲಿ ಅಥವಾ ಒಂದು ಮಡಿಕೆಯಲ್ಲಿ ತನ್ನ ಹಣವನ್ನು ಇಟ್ಟಿರ್ತಾಳಲ್ವ, ಅದನ್ನು ಏನು ಮಾಡ್ತಾಳೆ, ತೆರಿತಾಳ. ಅದರಲ್ಲಿ ಅವಳಿಗೆ 1 ರೂಪಾಯಿ ಕಾಯಿನ್ ಇರ್ತಕ್ಕಂಥ ಒಂದು 8 ನಾಣ್ಯಗಳು ಸಿಗ್ತವೆ. 2 ರೂಪಾಯಿ ಕಾಯಿನ್ ಇರ್ತಕ್ಕಂಥವು 5 ನಾಣ್ಯಗಳು ಸಿಗ್ತವೆ. 9 ನಾಣ್ಯಗಳು ಸಿಗ್ತವೆ. 5 ರೂಪಾಯಿ ಇರ್ತಕ್ಕಂಥದ್ದು 5 ನಾಣ್ಯಗಳು ಸಿಗ್ತವೆ. ಆದರೆ ಅವಳು ಏನು ಮಾಡ್ತಾಳಪ್ಪ ಅಂದ್ರೆ 38 ರೂಪಾಯಿ ಮೌಲ್ಯದ ಒಂದು ಸ್ಟಿಕ್ಕರನ್ನು ತೆಗೆದುಕೊಳ್ಳಲಿಕ್ಕೆ ಯೋಚನೆ ಮಾಡ್ತಾಳೆ. ನಿಖರವಾದ ಮೊತ್ತವನ್ನು ಪಾವತಿಸಲು ಅವಳು ಯಾವ ನಾಣ್ಯಗಳನ್ನ ಸಂಭಾವ್ಯ ಯೋಜನೆಯನ್ನು ಬಳಸಬಹುದು? ಅಂದರೆ 1 ರೂಪಾಯಿದು 8 ನಾಣ್ಯ ಇದೆ, 2 ರೂಪಾಯಿದು 9, 5 ರೂಪಾಯಿದು 5. ಆದರೆ ಅವಳಿಗೆ ಬೇಕಾಗಿರೋದು ಈಗ 38 ರೂಪಾಯಿ. ಹೌದಾ? ಇದರ ಉತ್ತರವನ್ನು ನೋಡೋಣ. ಲೆಟಸ್ ಥಿಂಕ್. ಮೊದಲನೇದು ನೋಡಿ, ಕಾಂಬಿನೇಷನ್ 1. 5 coins ಆಫ್ 5 rupees 25 ಆಯಿತು. 5 coins ಆಫ್ 2 rupees 10 ಆಯಿತು. 3 coins ಆಫ್ 1 rupees 3 ಆಯಿತು. ಟೋಟಲ್ 38. ಈ ರೀತಿಯಾಗಿ ಕೂಡ ತೆಗೆದುಕೊಳ್ಬೋದು. ಇನ್ನು ಕಾಂಬಿನೇಷನ್ 2, 9 coins ಆಫ್ 2 rupees ಅಷ್ಟಿದೆ ಅವಳ ಹತ್ರ, 18 ಆಯಿತು. ಅಂದರೆ 9 18. 4 coins ಆಫ್ 5 rupees 20 ಆಯಿತು. ಅಂದರೆ 38 ಆಯ್ತಲ್ವ ಇಲ್ಲಿ, 20 + 18. ಇನ್ನು ಕಾಂಬಿನೇಷನ್ 3 ನೋಡಿ, 8 coins ಆಫ್ rupees 1 8 rupees ಆಯಿತು. 4 coins ಆಫ್ 5 rupees 20, 5 coins ಆಫ್ rupees 2 10, ಟೋಟಲ್ ಆಗಿ 38. ಈ 3 ಕಾಂಬಿನೇಷನಲ್ಲಿ ನಾವೇನು ಮಾಡ್ಬೋದು, ಕಾಯಿನ್ಗಳನ್ನು ಸೇರಿಸಿ 38 rupees ಮಾಡಿ ಜೀನ್ಸಿಯವಳು ಏನು ಮಾಡ್ಬೋದು, ತನಗೆ ಬೇಕಾಗಿರ್ತಕ್ಕಂಥ ಸ್ಟಿಕ್ಕರನ್ನು ತೆಗೆದುಕೊಳ್ಬೋದು. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್. ರಘು ಈಸ್ ಫಾಂಡ್ ಆಫ್ ಹಿಸ್ ಗ್ರ್ಯಾಂಡ್ ಫಾದರ್ಸ್ ಟಾರ್ಚ್. He starts playing with it. He presses the switch once and the light turns on. He presses it a second time and the light turns off. He presses the switch a third time and the light turns on. He keeps doing this several times. Will the torch be on or off? After the 23rd press, how do you know for what number of presses will the torch be on? For what number of presses of switch will the torch be off? ಅಂದರೆ
ರಘು ಏನು ಮಾಡ್ತಾನೆ, ತನ್ನ ಅಜ್ಜನ ಒಂದು ಟಾರ್ಚನ್ನು ಆತ ಭಾಳ ಇಷ್ಟಪಡ್ತಾನೆ. ಅವನು ಅದರೊಂದಿಗೆ ಆಟ ಆಡಲು ಆರಂಭ ಮಾಡ್ತಾನೆ. ಅವನು ಏನು ಮಾಡ್ತಾನೆ, ಒಮ್ಮೆ ಸ್ವಿಚ್ ಆನ್ ಮಾಡ್ತಾನೆ, ಬೆಳಕು ಆನ್ ಆಗುತ್ತೆ. ಅದನ್ನು 2ನೇ ಬಾರಿ ಒತ್ತಾನೆ, ಅದು ಬೆಳಕು ಆಫ್ ಆಗುತ್ತೆ. 3ನೇ ಬಾರಿ ಒತ್ತಾನೆ, ಮತ್ತೆ ಆನ್ ಆಗ್ತದೆ. ಮತ್ತು 4ನೇ ಬಾರಿ ಒತ್ತಾನೆ, ಹೀಗೆ ಆಫ್ ಆಗ್ತದೆ. ಹೀಗೆ ಹಲವು ಬಾರಿ ಏನು ಮಾಡ್ತಾನೆ, ಆ ಒಂದು ಬಟನನ್ನು ಒತ್ತಾನೆ, ಟಾರ್ಚನ್ನು. ಒಂದು ಸಲ ಆನ್ ಆಫ್ ಆಗ್ತದೆ. 23ನೇ ಒತ್ತುವಿಕೆ ನಂತರ ಟಾರ್ಚ್ ಆನ್ ಆಗ್ತದೆ ಅಥವಾ ಆಫ್ ಆಗ್ತದೆ, ನೀವು ಹೇಗೆ ತಿಳಿಯುವಿರಿ? ಎಷ್ಟು ಬಾರಿ ಸ್ವಿಚ್ ಒತ್ತಿದರೆ ಟಾರ್ಚ್ ಆನ್ ಆಗುತ್ತದೆ, ಎಷ್ಟು ಬಾರಿ ಸ್ವಿಚ್ ಒತ್ತಿದರೆ ಟಾರ್ಚ್ ಆಫ್ ಆಗ್ತದೆ ಅನ್ನೋದನ್ನು ನಾವೀಗ ಕಂಡುಹಿಡಿಬೇಕು. ಈಗ ನೋಡಿ ನಂಬರ್ ಆಫ್ ಪ್ರೆಸ್ಸಸ್ ಆಫ್ ಆರ್ ಆನ್. ಫಸ್ಟ್ ಒನ್ ಬಟನ್ ನಂಬರ್ ಪ್ರೆಸ್ ಮಾಡಿದಾಗ ಆನ್ ಆಗ್ತದೆ. ಸೆಕೆಂಡ್ ಸಲ ಬಟನ್ ಪ್ರೆಸ್ ಮಾಡಿದಾಗ ಆಫ್ ಆಗ್ತದೆ. ಥರ್ಡ್ ಆನ್, ಫೋರ್ತ್ ಆಫ್, ಫಿಫ್ತ್ ಆನ್, ಸಿಕ್ಸ್ತ್ ಆಫ್. ನೋಡಿ ಇಲ್ಲಿ ಆಡ್ ನಂಬರ್ಸ್ ಯಾವಾಗ ಬರ್ತಾವಲ್ವ ಆವಾಗ ಆನ್ ಆಗ್ತದೆ. ಯಾವಾಗ ಇವನ್ ನಂಬರ್ಸ್ ಇರ್ತದಲ್ಲ ಅದು ಆಫ್ ಆಗ್ತದೆ. ಆಫ್ ಆನ್ ಆಫ್. ಗೊತ್ತಾಯ್ತಾ? ಹೀಗೆ ಕಂಟಿನ್ಯೂ ಆಗಿ ನಾವು ಬರಿತಾ ಹೋದರೆ 23ವರೆಗೂ ನಮಗೆ ಗೊತ್ತಾಗ್ತದೆ ಆ ಟೈಮಲ್ಲಿ ಅದು ಹೇಗೆ ಆನ್ ಆಗಿತ್ತಾ ಅಥವಾ ಇಲ್ಲ ಅನ್ನೋದು. ನೋಡಿ, ದ ಟಾರ್ಚ್ ವಿಲ್ ಬಿ ಆನ್ ಫಾರ್ ಆಡ್ ನಂಬರ್ ಆಫ್ ಪ್ರೆಸಸ್ ಆಫ್. ಇಟ್ ವಿಲ್ ಬಿ ಆಫ್ ಫಾರ್ even numbers of presses. After 23rd press it will be on because 23rd is an odd number. ನಾನು ಆಗಲೇ ಹೇಳಿದಂತೆ ಆಡ್ ನಂಬರ್ಸ್ ಎಲ್ಲಿದೆ ಅಲ್ಲಿ ಆನ್ ಆಗ್ತದೆ, ಈವನ್ ನಂಬರ್ಸ್ ಬಂದಲ್ಲಿ ಆಫ್ ಆಗ್ತದೆ. 23 ಆಲ್ಸೋ ಇದು ಕೂಡ ಏನಿದು, ಇದು ಕೂಡ ಬೆಸ ಸಂಖ್ಯೆ ಎಲ್ಲಿ ಬರ್ತದೆ ಆವಾಗ ಏನಾಗ್ತದೆ, ಅದು ಆನ್ ಆಗಿರ್ತದೆ ಟಾರ್ಚ್. ಇವನ್ ನಂಬರ್ಸ್ ಬಂದಾಗ, ಸಮಸಂಖ್ಯೆ ಬಂದಾಗ ಆಫ್ ಆಗ್ತದೆ. ಹಾಗೆಯೇ ಅದರ ಆಧಾರದ ಮೇಲೆ ನಾವು ಗುರುತಿಸಿದರೆ ಅಂದರೆ 23rd ಅಂದರೆ 23ನೇ ಸಲ ಆತ ಒತ್ತಿದಾಗ ಏನಾಗ್ತದೆ, ಅದು ಕೂಡ ಆನ್ ಆಗಿರ್ತದೆ. ಯಾಕಂದರೆ 23 ಕೂಡ ಬೆಸ ಸಂಖ್ಯೆ. ನೆಕ್ಸ್ಟ್ ಕ್ವೆಶನ್, ಮೌಂಟೇನ್ ಕ್ಲೈಂಬಿಂಗ್, ಪರ್ವತಾರೋಹಣ. ಪ್ರಿಯಾಂಕಾ ಮೊಹಿತೆ ಈಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಂಬ್ ಫಾರ್ 5 Himalayan peaks above 8,000 meters. In addition to that, she has also climbed mountain peaks in other parts of the world. Read the table below and answer the questions that follow. ಪ್ರಿಯಾಂಕಾ ಮೊಹಿತೆ ಏನು ಮಾಡ್ತಾಳಪ್ಪ ಅಂದರೆ 8,000 ಮೀಟರ್ಗಿಂತ ಹೆಚ್ಚಾಗಿರುವ 5 ಹಿಮಾಲಯದ ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ. ಇದರ ಜೊತೆಗೆ ಅವರು ಪ್ರಪಂಚದ ಇತರ ಭಾಗಗಳಲ್ಲಿಯೂ ಪರ್ವತ ಶಿಖರಗಳನ್ನು ಏರಿದ್ದಾರೆ. ಕೆಳಗಿನ ಕೋಷ್ಟಕಗಳನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವರೇ ಪ್ರಿಯಾಂಕಾ ಮೊಹಿತೆ. ಇವರೇನಪ್ಪ ಅಂದ್ರೆ ಸಾಕಷ್ಟು ಹಿಮಾಲಯ ಪರ್ವತಗಳನ್ನು ಏರಿದ್ದಾರೆ. ಹೌದಾ? 8,000 ಮೀಟರ್ಗಿಂತ ಹೆಚ್ಚು ಇರುವಂಥ 5 ಹಿಮಾಲಯ ಪರ್ವತವನ್ನು ಏರಿದ್ದಾರೆ. ಅದು ಯಾವ ಒಂದು ವರ್ಷದಲ್ಲಿ, ಹಾಗೆ ಎತ್ತರ ಎಷ್ಟು ಮೀಟರ್ ಇತ್ತು ಅನ್ನೋದನ್ನು ಈಗ ನಾವು ಏನು ಮಾಡೋಣ, ಈಗ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ನೋಡಿ, ಪರ್ವತ ಶ್ರೇಣಿ, ಮೌಂಟೇನ್ ರೇಂಜ್, ಅದರ ಎತ್ತರ ಮತ್ತು ಏರಿದ ವರ್ಷ. ಮೌಂಟ್ ಕಾಂಚನಜುಂಗ ಇಂಡಿಯಾ ಆ್ಯಂಡ್ ನೇಪಾಳ ಬಾರ್ಡರ್. ಕಾಂಚನಜುಂಗ ಪರ್ವತ ಇದು ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಇದೆ. ಇದರ ಎತ್ತರ 8,586 ಮೀಟರ್. ಹೌದಾ? ಇದನ್ನು 2022ರಲ್ಲಿ ಅವರು ಏರ್ತಾರೆ. ಅದೇ ಥರನಾಗಿ ಮೌಂಟ್ ಎವರೆಸ್ಟ್, ನೇಪಾಳ ಮತ್ತು ಚೀನಾದ ಗಡಿಯಲ್ಲಿರ್ತಕ್ಕಂಥ ಒಂದು ಮೌಂಟ್ ಎವರೆಸ್ಟ್, ಇದು 8,848 2013ರಲ್ಲಿ ಇದನ್ನು ಏರ್ತಾರೆ. ನೆಕ್ಸ್ಟ್ ಮೌಂಟ್ ಮಕಾಲು, ಚೀನಾ ನೇಪಾಳ ಗಡಿಯಲ್ಲಿ ಇದು ಇರ್ತದೆ. ಇದನ್ನು 8,485 ಮೀಟರ್ ಎತ್ತರ ಇದೆ. ಇದನ್ನು 2019ರಲ್ಲಿ ಅವರು ಏನು ಮಾಡ್ತಾರೆ, ಏರ್ತಾರೆ. ಅದೇ ಥರನಾಗಿ ಮೌಂಟ್ ಲೋತ್ಸೆ ಅಂದರೆ ಇದು ಟಿಬೆಟ್ ಮತ್ತು ನೇಪಾಳ ಒಂದು ಬಾರ್ಡ್ರಲ್ಲಿ ಇದೆ. ಮೌಂಟ್ ಲೋಟ್ಸೆ ಪರ್ವತ ಇದು ಟಿಬೆಟ್ ಮತ್ತು ನೇಪಾಳ ಗಡಿಯಲ್ಲಿದೆ. ಇದು 8,516 ಮೀಟರ್ ಎತ್ತರ ಇದೆ. ಹಾಗೆ 2018ರಲ್ಲಿ ಇದನ್ನು ಏರ್ತಾರೆ. ಮೌಂಟ್ ಕಿಲಿಮಂಜಾರೋ ಅಂದರೆ ಆಫ್ರಿಕಾದಲ್ಲಿದೆ. ಇದು ಕಿಲಿಮಂಜಾರೋ ಪರ್ವತ, ಇದನ್ನು 5,895 ಮೀಟರ್ ಎತ್ತರ ಇದೆ. 2016ರಲ್ಲಿ ಏರ್ತಾರೆ. ಅದೇ ಥರನಾಗಿ ಮೌಂಟ್ ಎಲ್ಬ್ರಸ್ ರಷ್ಯಾದಲ್ಲಿದೆ. ಎಲ್ಬ್ರಸ್ ಪರ್ವತ 5,642
ಒಂದು ಮೀಟರ್ನಲ್ಲಿ ಎತ್ತರ ಇದೆ. ಇದು 2017ರಲ್ಲಿ ಇದನ್ನು ಏರ್ತಾರೆ. ಮೌಂಟ್ ಅನ್ನಪೂರ್ಣ 1 ಅಂದರೆ ನೇಪಾಳನಲ್ಲಿರ್ತಕ್ಕಂಥ ಅನ್ನಪೂರ್ಣ ಪರ್ವತ 1 8,091 ಮೀಟ್ರ್ ಎತ್ತರ ಇದೆ. ಇದು 2021ರಲ್ಲಿ ಅಲ್ಲಿ ಈ ಒಂದು ಪರ್ವತವನ್ನು ಏರ್ತಾರೆ. ಇಷ್ಟೆಲ್ಲ ಪರ್ವತಗಳನ್ನು ಯಾವ ವರ್ಷದಲ್ಲಿ ಏರಿದರು ಅನ್ನೋದನ್ನು ಈಗ ನೋಡಿದ್ದೇವೆ. ಇನ್ನು ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಲ್ಲಿವೆ, ಅವುಗಳನ್ನ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ ಏನಪ್ಪ ಅಂದ್ರೆ, ವಿಚ್ ಈಸ್ ದ ಹೈಯೆಸ್ಟ್ ಪೀಕ್ ಶಿ ಕ್ಲೈಂಬ್ಡ್? ಅವಳು ಏರಿದ ಅತಿ ಎತ್ತರದ ಶಿಖರ ಯಾವುದು? ನೋಡಿ, ಇದರಲ್ಲಿ ಅತಿ ಹೆಚ್ಚು ಎತ್ತರ ಮೀಟರನ್ನು ಹೊಂದಿರತಕ್ಕಂಥದ್ದು ಯಾವುದಪ್ಪ? ನೋಡಿ, ಎಲ್ಲವೂ 8,000 ಮೇಲ್ಗಡೆನೇ ಇದೆ. ಅದರಲ್ಲಿ 8,800 ಮೌಂಟ್ ಎವರೆಸ್ಟ್, ಇದು ಅತಿ ಎತ್ತರದ ಒಂದು ಪರ್ವತ. ಇದು ನೇಪಾಳ ಚೀನಾ ಗಡಿಯಲ್ಲಿದೆ. ನೋಡಿ, 8,848. ಅದಕ್ಕೋಸ್ಕರ ಮೊದಲನೇ ಉತ್ತರ ಮೌಂಟ್ ಎವರೆಸ್ಟ್. ನೆಕ್ಸ್ಟ್ ಬಿ, ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಹೈಟ್ ಬಿಟ್ವೀನ್ ದ ಹೈಯೆಸ್ಟ್ ಆ್ಯಂಡ್ ದ ಲೋಯೆಸ್ಟ್ ಪೀಕ್ಸ್ ಶಿ ಹ್ಯಾಸ್ ಕ್ಲೈಂಬ್ಡ್ ಆ್ಯಸ್ ಪರ್ ದ ಟೇಬಲ್? ಕೋಷ್ಟಕದ ಪ್ರಕಾರ ಅವಳು ಏರಿರ್ತಕ್ಕಂಥ ಅತಿ ಎತ್ತರದ ಮತ್ತು ಅತ್ಯಂತ ಕಡಿಮೆ ಎತ್ತರದ ಶಿಖರಗಳ ನಡುವಿನ ವ್ಯತ್ಯಾಸ. ಅಂದರೆ ಅತಿ ಎತ್ತರ ಇದ್ದದ್ದು ಯಾವುದು, ಅತ್ಯಂತ ಕಡಿಮೆ ಎತ್ತರ ಇರೋದು ಯಾವುದು, ಇವೆರಡನ್ನು ಏನು ಮಾಡಬೇಕು? ಅತಿ ಎತ್ತರ ಇದ್ದದರಲ್ಲಿ ಕಳಿಬೇಕು. ಅಂದರೆ ಮೌಂಟ್ ಎವರೆಸ್ಟದು ಅತಿ ಎತ್ತರದ ಒಂದು ಮೀಟರ್ 8,848. ಅದೇ ರೀತಿ ಅತಿ ಕಡಿಮೆ ಇರುವುದು ಯಾವುದಪ್ಪ ಇದರಲ್ಲಿ? 5,642 ಎಲ್ಬ್ರಸ್ ಪರ್ವತ, ರಷ್ಯಾದಲ್ಲಿರುವಂಥ ಪರ್ವತ. ಇದರಲ್ಲಿ ಮೌಂಟ್ ಎವರೆಸ್ಟಲ್ಲಿ ಎಲ್ಬ್ರಸ್ಸನ್ನು ಮೈನಸ್ ಮಾಡಿದಾಗ ನಮಗೆ ಉತ್ತರ ಸಿಗ್ತದೆ. ನೋಡಿ ಆನ್ಸರ್ ನೋಡಿ, ಹೈಯೆಸ್ಟ್ ಪೀಕ್ 8,848 ಮೀಟರ್ಸ್, ಲೋಯೆಸ್ಟ್ ಪೀಕ್ 5,642. ಡಿಫ್ರೆನ್ಸ್ ಇನ್ ಹೈಟ್, ಇವೆರಡರ ವ್ಯತ್ಯಾಸ ಎಷ್ಟಿದೆ ಅಂದರೆ 3,206 ಮೀಟರ್. ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಇದು ಉತ್ತರ ಏನಪ್ಪ ಅಂದರೆ, ಅತಿ ಎತ್ತರ ಇದ್ದದ್ದು, ಅತಿ ಕಡಿಮೆ ಇದ್ದದ್ದು ಎತ್ತರ. ಅಂದರೆ ಇವೆರಡರಲ್ಲಿ ದೊಡ್ಡದರಲ್ಲಿ ಚಿಕ್ಕದನ್ನು ನಾವೇನು ಮಾಡಿದ್ದೀವಿ, ಲೆಸ್ ಮಾಡಿದಾಗ ಉತ್ತರ ನಮಗೆ ಸಿಕ್ತು. ಇನ್ನು ಸಿ ಕ್ವೆಶನ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೈಟ್ಸ್ ಆಫ್ ಮೌಂಟ್ ಎಲ್ಬ್ರಸ್ ಆ್ಯಂಡ್ ಮೌಂಟ್ ಕಾಂಚನಜುಂಗ? ಎಲ್ಬ್ರಸ್ ಪರ್ವತ ಮತ್ತು ಕಾಂಚನಜುಂಗ ಪರ್ವತದ ಎತ್ತರಗಳ ನಡುವಿನ ವ್ಯತ್ಯಾಸ. ನೋಡಿ ಮೌಂಟ್ ಕಾಂಚನಜುಂಗ 8,586, ಮೌಂಟ್ ಎಲ್ಬ್ರಸ್ ಇವೆ ಕಾಂಚನಜುಂಗದ ಎತ್ತರ 8,586, ಎಲ್ಬ್ರಸ್ದು 5,642. ಇದರಲ್ಲಿ ಇವೆರಡರ ನಡುವಿನ ವ್ಯತ್ಯಾಸ ಕೇಳ್ತಾರೆ. ಇದರಲ್ಲಿ ಮೈನಸ್ ಮಾಡಿದಾಗ 2,944 ಬರ್ತದೆ. ದ ಡಿಫ್ರೆನ್ಸ್ ಈಸ್ 2,944 ಮೀಟರ್ಸ್. ಗೊತ್ತಾಯ್ತಾ? ಸಿ ಆನ್ಸರ್. ಇನ್ನು ನೆಕ್ಸ್ಟ್ ಡಿ ಕ್ವೆಶನ್, ಇಫ್ ಪ್ರಿಯಾಂಕಾ ವಾಸ್ 20 years old when she submitted Mount Everest in 2013, in which year was she born? ಪ್ರಿಯಾಂಕಾ 2013ರಲ್ಲಿ ಮೌಂಟ್ ಎವರೆಸ್ಟನ್ನು ಏರಿದಾಗ ಅವಳಿಗೆ 20 ವರ್ಷ ಇತ್ತು. ಆದರೆ ಅವಳು ಯಾವ ವರ್ಷದಲ್ಲಿ ಜನಿಸಿದ್ಲು ಅನ್ನೋದನ್ನು ಈಗ ಕಂಡುಹಿಡಿಬೇಕು. ನೋಡಿ, 2013ರಲ್ಲಿ 20 ಅಂದರೆ ಅವಳು ಹುಟ್ಟಿದ ವರ್ಷವನ್ನು ಈಗ ಕಂಡುಹಿಡಿಯೋಣ. ನೋಡಿ 2013ರಲ್ಲಿ ಅವಳು ಏನು ಮಾಡ್ತಾಳಪ್ಪ ಅಂದರೆ ಮೌಂಟ್ ಎವರೆಸ್ಟನ್ನು ಏರಿರ್ತಾಳೆ. ಆಗ ಅವಳ ವಯಸ್ಸು 20. ಅಂದರೆ ಅವಳು ಹುಟ್ಟಿದ ಒಂದು ವರ್ಷ ಯಾವುದು ಅನ್ನೋದನ್ನು ಈಗ ಕಂಡುಹಿಡಿಯೋಣ. ನೋಡಿ, 2013ರಲ್ಲಿ 20 ಲೆಸ್ ಮಾಡಬೇಕು. ನೋಡಿ, 3ರಲ್ಲಿ 0 ಹೋದರೆ 3, 1ರಲ್ಲಿ 2 ಹೋಗೋದಿಲ್ಲ, ಪಕ್ಕದ ಮನೆಯಿಂದ 1 ತೆಗೆದುಕೊಳ್ತೀವಿ, 11 ಆಯಿತು. ಹೌದಲ್ವಾ? 11ರಲ್ಲಿ 2 ಹೋದರೆ 9. ನೆಕ್ಸ್ಟ್ ಪಕ್ಕದ ಮನೆಯಿಂದ 1 ತೆಗೆದುಕೊಂಡಿರ್ತೀವಲ್ವಾ, ಅಲ್ಲೇನು ಬರ್ತದೆ? 9. ಅಂದರೆ ಈ ಮನೆಯಿಂದ 1 ನಾವು ಸಾಲವಾಗಿ ಪಡೆದು ಇಲ್ಲಿ 10 ಮಾಡ್ಕೊಂಡಿರ್ತೀವಿ, ಅದರಲ್ಲಿ 1 ಇಲ್ಲಿ ಇಸ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಇದೇನಾಯಿತು? 9 ಆಯಿತು. ಈ 9ರಲ್ಲಿ ಏನನ್ನು ಇಲ್ಲಿ ಕಳೆಯಲಿಕ್ಕೆ ಸಂಖ್ಯೆ ಇಲ್ಲ. 9ಕ್ಕೆ 9, 1ಕ್ಕೆ 1. ಅಂದರೆ ಅವಳು ಹುಟ್ಟಿದ ವರ್ಷ 1993. ಶಿ ವಾಸ್ ಬಾರ್ನ್ ಇನ್ 1993. ಅವಳು ಹುಟ್ಟಿದ ವರ್ಷ 1993. ನೆಕ್ಸ್ಟ್ ಕ್ವೆಶನ್, ಇಲ್ಲೇನು ಮಾಡಿದಾರಪ್ಪ ಅಂದ್ರೆ, ದ ತೇನ್ಸಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್, ಫಾರ್ಮರ್ಲಿ ಕಾಲ್ಡ್ ದ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್, is the highest adventure sports honor in India. Priyanka Mohite received
this award in 2020. ತೇನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ಹಿಂದೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ಎಂದು ಕರೆಯಲ್ಪಡುತ್ತಿತ್ತು. ಇದು ಭಾರತದ ಅತ್ಯುನ್ನತ ಸಾಹಸ ಕ್ರೀಡಾ ಗೌರವವಾಗಿದೆ. ಪ್ರಿಯಾಂಕಾ ಮೊಹಿತೆ 2020ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದರು. ನೋಡಿ, ಈ ಒಂದು ಶ್ರೇಷ್ಠ ಪ್ರಶಸ್ತಿ ಸಾಹಸ ಪ್ರಶಸ್ತಿಯನ್ನು ಪ್ರಿಯಾಂಕಾ ಮೊಹಿತೆ ಅವರು 2020ರಲ್ಲಿ ಪಡೆದಿದ್ದಾರೆ. ಇನ್ನು ಮ್ಯಾಟ್ರಿಕ್ ಮೇಳ ಅಂದರೆ ಗಣಿತ ಮೆಟ್ರಿಕ್ ಮೇಳ. ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಎ ಗ್ರ್ಯಾಂಡ್ ಮ್ಯಾಥಮೆಟ್ರಿಕ್ ಮೇಳ ವಾಸ್ ಹೆಲ್ಡ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಟು ಸೆಲೆಬ್ರೇಟ್ ಯಂಗ್ ಮ್ಯಾಥ್ ವಿಸಸ್. Every participating student was to receive a certificate of participation. The organizers got certificates printed for each district before the Mela. The number of certificates printed and the number of students who attended the competition in each district are as follows. For each district, find out if the number of certificates were sufficient. If sufficient, calculate how many certificates fell short. If extra, calculate how many certificates were in excess. ನೋಡಿ, ಇಲ್ಲಿ ಒಂದು ಯುವ ಗಣಿತ ಪ್ರತಿಭೆಗಳನ್ನು ಆಚರಿಸಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಭವ್ಯವಾದ ಗಣಿತ ಮೆಟ್ರಿಕ್ ಮೇಳವನ್ನು ನಡೆಸಲಾಗ್ತದೆ. ಅಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಭಾಗವಹಿಸುವಿಕೆಯ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗಿತ್ತು. ಮೇಳಕ್ಕೆ ಮುಂಚಿತವಾಗಿ ಏನು ಮಾಡ್ತಿದ್ರು ಅಂದ್ರೆ ಪ್ರತಿ ಜಿಲ್ಲೆಯವರು ಪ್ರಮಾಣ ಪತ್ರವನ್ನು ತಯಾರಿಸಿರ್ತಿದ್ರು. ಪ್ರತಿ ಜಿಲ್ಲೆಯಲ್ಲಿ ಮುದ್ರಿಸಲಾದ ಪ್ರಮಾಣ ಪತ್ರಗಳ ಸಂಖ್ಯೆ ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಕೆಳಗಿನಂತಿದೆ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರು ಕೊಟ್ಟಿದ್ದಾರೆ. ಹಾಗೆ ಅವರು ತಯಾರಿಸಿರ್ತಕ್ಕಂಥ ಪ್ರಮಾಣ ಪತ್ರಗಳು, ಅಲ್ಲಿ ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಜಿಲ್ಲೆಗಳು ಅಂದರೆ ಚಿತ್ತೂರು AP. ಈ ಜಿಲ್ಲೆಯಲ್ಲಿ ಅವರು 18,225 ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ದಾರೆ. ಅಲ್ಲಿ ಹಾಜರಾಗಿರುವಂಥ ವಿದ್ಯಾರ್ಥಿಗಳು 18,104. ಜೌನ್ಪುರ್ UP ಅಲ್ಲಿ 19,043 ಸರ್ಟಿಫಿಕೇಟ್ ರೆಡಿ ಮಾಡಿದ್ದಾರೆ. ಅಲ್ಲಿ 19,265 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ರಾಯಗಢ್ ಮಹಾರಾಷ್ಟ್ರ ಇಲ್ಲಿ 20,863 ಸರ್ಟಿಫಿಕೇಟ್ ರೆಡಿ ಇದ್ದಾವೆ. ಆದರೆ ಅದರಲ್ಲಿ 19,974 ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಹಾಜರಾಗಿದ್ದಾರೆ. ಇಲ್ಲಿ ನಮಗೆ ಸಂಖ್ಯೆಯನ್ನು ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿ ಸರ್ಟಿಫಿಕೇಟ್ ಏನಾಗಿವೆ ಉಳಿದಿವೆ, ಯಾಕಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಲ್ಲಿ ಹಾಜರಾಗಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಕಡಿಮೆ ಬಿದ್ದಿವೆ, ಯಾಕಂದರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಹಾಜರಾಗಿದ್ದಾರೆ. ಇಲ್ಲಿಯೂ ಕೂಡ ನೋಡಿ 20,000 ಇದೆ, ಇಲ್ಲಿ 19,000 ಆಗಿದ್ದಾರೆ ಅಂದರೆ ಹಾಜರಾಗಿದ್ದಾರೆ. ನೋಡಿ, ಇಲ್ಲಿ 974 ಇದೆ, ಇಲ್ಲಿ 863 ಅಂದರೆ ಇಲ್ಲಿಯೂ ಕೂಡ ಏನಾಗಿದೆ ಸರ್ಟಿಫಿಕೇಟ್ ಉಳಿದಿವೆ. ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ. ಅದಕ್ಕೋಸ್ಕರ ಇಲ್ಲಿ ಹೌದು, ಇಲ್ಲಿ ಏನಾಗಿದೆ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಕಡಿಮೆ ಇರೋದರಿಂದ ಇಲ್ಲಿ ಸರ್ಟಿಫಿಕೇಟ್ ಉಳಿದಿದೆ, ಇಲ್ಲಿ ಉಳಿದಿಲ್ಲ. ಇಲ್ಲಿಯೂ ಕೂಡ ಏನಾಗಿವೆ ಉಳಿದಿವೆ, ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಹಾಜರಾಗಿದ್ದಾರೆ. ಇನ್ನು ಈ ಒಂದು ಪ್ರತಿಯೊಂದು ಜಿಲ್ಲೆಗೆ ಪ್ರಮಾಣ ಪತ್ರಗಳ ಸಂಖ್ಯೆ ಸಾಕಷ್ಟಿದೆಯೇ, ಎಷ್ಟು ಕೊರತೆಯಾಗಿದೆ, ಹೆಚ್ಚಾಗಿದ್ದರೆ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನಾವೀಗ ಲೆಕ್ಕ ಮಾಡಿ ಹೇಳ್ತಾ ಹೋಗಬೇಕು. ನೋಡಿ, ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ಸ್ ಆರ್ ಸಫಿಷಿಯೆಂಟ್ ಇನ್ ಚಿತ್ತೂರು ಆ್ಯಂಡ್ ರಾಯಗಢ್, ಇನ್ಸಫಿಷಿಯೆಂಟ್ ಇನ್ ಜೌನ್ಪುರ್, ಚಿತ್ತೂರು. ನೋಡಿ, ಚಿತ್ತೂರು ಮತ್ತು ರಾಯಗಢ್ನಲ್ಲಿ ಚಿತ್ತೂರು ಮತ್ತು ರಾಯಗಢ್ನಲ್ಲಿ ಏನಾಗಿದೆ ಸರ್ಟಿಫಿಕೇಟ್ ಕರೆಕ್ಟಾಗಿ ಆಗಿವೆ. ಆದರೆ ಜೌನ್ಪುರ್ನಲ್ಲಿ ಮಾತ್ರ ಏನಾಗಿದೆ ಸಫಿಷಿಯೆಂಟ್ ಆಗಿಲ್ಲ. ಹೇಗಂದರೆ ನೋಡಿ, ಸರ್ಟಿಫಿಕೇಟ್ಸ್ ಆರ್ ಸಫಿಷಿಯೆಂಟ್ ಇನ್ ಚಿತ್ತೂರು ಆ್ಯಂಡ್ ರಾಯಗಢ್, ಇನ್ಸಫಿಷಿಯೆಂಟ್ ಇನ್ ಜೈನ್ಪುರ್. ಚಿತ್ತೂರು ಇದರಲ್ಲಿ 18,225 ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ರು. ಆಮೇಲೆ ಅಲ್ಲಿ 18,104 ವಿದ್ಯಾರ್ಥಿಗಳು ಹಾಜರಿದ್ದರು. ಆವಾಗ ಅಲ್ಲಿ ಉಳಿದಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ಸ್ 121 ಎಕ್ಸ್ಟ್ರಾ ಸರ್ಟಿಫಿಕೇಟ್ಸ್ ಅಲ್ಲೇ ಆದವು. ಇನ್ನು ನೆಕ್ಸ್ಟ್ ಜೈನ್ಪುರ್ ಅಲ್ಲಿ 19,265 ಅಲ್ಲಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಆದರೆ ಅಲ್ಲಿ 19,043 ಸರ್ಟಿಫಿಕೇಟ್ ಮಾತ್ರ ಇದ್ದು.
ಅಲ್ಲಿ ಕಡಿಮೆ ಬಿದ್ದದ್ದು ಎಷ್ಟಪ್ಪ ಅಂದ್ರೆ 222 ಸರ್ಟಿಫಿಕೇಟ್ಸ್ ಫೆಲ್ ಶಾರ್ಟ್ ಕಡಿಮೆ ಬಿದ್ದವು. ಆಮೇಲೆ ರಾಯಗಢನಲ್ಲಿ 20,863 ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ರು. ಅಲ್ಲಿ 19,974 ವಿದ್ಯಾರ್ಥಿಗಳು ಹಾಜರಾಗಿದ್ದರು. 889 ವಿದ್ಯಾರ್ಥಿಗಳು ಏನಾಗಿದ್ರಪ್ಪ ಅಂದ್ರೆ ಎಕ್ಸ್ಟ್ರಾ ಸರ್ಟಿಫಿಕೇಟ್ಸ್ಗಳು ಅಲ್ಲಿ ಉಳಿದವು. ಗೊತ್ತಾಯ್ತಾ? ಎಲ್ಲೆಲ್ಲಿ ಎಷ್ಟೆಷ್ಟು ಉಳಿದು ಮತ್ತು ಎಷ್ಟು ಕಡಿಮೆ ಬಿದ್ದವು ಅನ್ನೋದನ್ನು ಈಗ ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ಲೆಟಸ್ ಡೂ, ನಾವು ಮಾಡೋಣ. ಆ್ಯಡ್ ಕೂಡಿಸಿ. ಇಲ್ಲೇನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಈಗ ಒಂದೊಂದಾಗಿ ಉತ್ತರವನ್ನು ನೋಡ್ತಾ ಹೋಗೋಣ, ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಸರಿನಾ? ನೋಡಿ, ಲೆಟಸ್ ಡೂ ಅಲ್ಲಿ ಮೊದಲನೇ ಒಂದು ಪ್ರಶ್ನೆ, 2009ಕ್ಕೆ 7,388 ಸೇರಿಸಬೇಕು. 9ಕ್ಕೆ 8 ಸೇರಿಸಿದರೆ ಎಷ್ಟಾಯಿತು? 17. 7 ಕ್ಯಾರಿಲ್ ಮೇಲೆ ಬಂತು. 8 1 9. ಆಮೇಲೆ 3ಕ್ಕೆ 3, 7 8 9, 9,397. ಇನ್ನು ಬಿ, 4ಕ್ಕೆ 1 ಸೇರಿಸಿದ್ರೆ 5, 4 1 5, 4 1 5, 6 1 7, 7 8 9, 97,555. ನೆಕ್ಸ್ಟ್ ಸಿ ಕ್ವಶನ್, 7ಕ್ಕೆ 8 ಸೇರಿಸಿದ್ರೆ 15, 7 7 14, 1 ಹೆಚ್ಚಾಯ್ತಲ್ವ, ಇಲ್ಲಿ 15 ಕ್ಯಾರಿ ಬಂತು. ಆಮೇಲೆ ಇಲ್ಲಿ 7 1 8 ಆಯಿತು, 8 8 16, ಮತ್ತೆ ಕೈಲ ಬಂತು, ಮತ್ತೆ 8 8 16, 1,665. ನೆಕ್ಸ್ಟ್ 4 4 8, 3 3 6, 2 2 4, 1 1 2, 2,468. ಇನ್ನು ಇಲ್ಲಿ ನೋಡಿ, 56,783ಕ್ಕೆ 56 ಸೇರಿಸಬೇಕು. 9ಕ್ಕೆ 6 ಸೇರಿಸಿದ್ರೆ 15 ಕೈಲ ಬಂತು. 8 1 9, 9 5 14, 7 1 8, 6ಕ್ಕೆ 6, 5ಕ್ಕೆ 5, 56,845. 77,777ಕ್ಕೆ 777 ಸೇರಿಸೋಣ. 7 7 14, 14, 7 7 14 1 15, 7 7 14 1 15, 7 1 8, 7ಕ್ಕೆ 7, 78,554. 2 1 3, 2 2 4, 9 10 11, 11, ಇಲ್ಲಿ 1 ಬಂತು, ಇಲ್ಲಿ 1 ಕೈಲ ಬಂತು. 9 1 10, 1 5, 15, 15,143. ನೆಕ್ಸ್ಟ್ ನೋಡಿ, 4,321ಕ್ಕೆ 8,765. ಈ ಥರ ಸ್ಥಾನಕ್ಕೆ ಸರಿಯಾಗಿ ನಾವು ಸಂಖ್ಯೆಗಳನ್ನು ಹಚ್ಕೊಂಡ್ರೆ ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು. 5 1 6, 6 7 8, 7 3 10, 0 ಇಲ್ಲಿ ಮುಂದಿನ ಸಂಖ್ಯೆಯ ಮೇಲೆ ಕೈಲ ಬಂತು. 4 1 5, 5 8, 13, 13,086. ಇನ್ನು ಕೊನೆಯ ಒಂದು ಲೆಕ್ಕ, 55,000ಕ್ಕೆ 50,050 ಸೇರಿಸಬೇಕು. 0 5ಕ್ಕೆ 5, 0 5ಕ್ಕೆ 5, 5 5 10. ಗೊತ್ತಾಯ್ತಾ? ಇಲ್ಲಿ ನೋಡಿ, 1,05,050. ಈಗ ನೆಕ್ಸ್ಟ್, ಇದುವರೆಗೂ ನಾವೇನು ಮಾಡಿವಪ್ಪ ಅಂದರೆ ಕೂಡಿಸಿ ಲೆಕ್ಕಗಳನ್ನು ಮುಗಿಸಿದ್ದೇವೆ. ಇನ್ನು ಸೆಕೆಂಡ್ ಸಬ್ಟ್ರ್ಯಾಕ್ಟ್, ಕಳೆಯಿರಿ, ಈ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ನೋಡಿ, ಈಗ ಎರಡನೇ ಒಂದು ಲೆಕ್ಕಗಳಲ್ಲಿ ಮೊದಲನೇದು ಎ, 8ರಲ್ಲಿ 6 ಹೋದರೆ 2, 5ರಲ್ಲಿ 2 ಹೋದರೆ 3, 4ರಲ್ಲಿ 2 ಹೋದರೆ 2, 232. ಇನ್ನು 7ರಲ್ಲಿ 9 ಹೋಗೋದಿಲ್ಲ. ಅದಕ್ಕೋಸ್ಕರ ಮುಂದಿನ ಮನೆಯಿಂದ ಏನು ಮಾಡ್ತೀವಿ, 1 ಪಡೆದುಕೊಳ್ತೀವಿ. 17 ಆಯಿತು. 17ರಲ್ಲಿ 9 ಹೋದರೆ ಎಷ್ಟು ಉಳಿತು? 8 ಉಳಿತು. ಇಲ್ಲಿ 1 ಹೋಗೋದ್ರಿಂದ ಇಲ್ಲಿ ಏನಾಯ್ತಪ್ಪ, 6 ಆಯ್ತಿದ್ದು. 1 ಕಡಿಮೆ ಆಯ್ತಲ್ವಾ, 6. ಈ 6ರಲ್ಲಿ 4 ಹೋದರೆ 2, 7ರಲ್ಲಿ 4 ಹೋದರೆ 3, 7ರಲ್ಲಿ 4 ಹೋದರೆ 3. ಇನ್ನು ನೆಕ್ಸ್ಟ್ ಇಲ್ಲಿಯೂ ಕೂಡ 7ರಲ್ಲಿ 9 ಹೋಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಮೇಲ್ಭಾಗದಲ್ಲಿ ಈ ಒಂದು ಮುಂದಿನ ಮನೆಯಿಂದ 1 ಸಾಲವಾಗಿ ಪಡೆದು 17 ಮಾಡ್ತೀವಿ. 17ರಲ್ಲಿ ಅಂದರೆ 10 ಆಯಿತು, 10 ಸಾಲವಾಗಿ ಪಡಿತೀವಿ. 10 ಆಯಿತು, 17 ಆಯಿತು. 17ರಲ್ಲಿ 9 ಹೋದರೆ 8, ಅಂದರೆ ಇಲ್ಲಿ 1 ಕಡಿಮೆ ಆಗ್ತದಲ್ಲ, ಇದು 3 ಆಯಿತು. ಮತ್ತು ಇಲ್ಲಿ 3 ಆಗೋದ್ರಿಂದ ಇದು ಕೂಡ 3ರಲ್ಲಿ 9 ಹೋಗೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಮುಂದಿನ ಮನೆಯಿಂದ ಸಾಲ ಪಡಿತೀವಿ. 13 ಆಯಿತು. 13ರಲ್ಲಿ 9 ಹೋದರೆ 4,
ಇಲ್ಲಿಯೂ ಕೂಡ ಒಂದು ಕಡಿಮೆ ಆಗೋದ್ರಿಂದ ಇಲ್ಲಿ 3 ಆಯಿತು. 3ರಲ್ಲಿ 2 ಹೋದರೆ 1, 5ರಲ್ಲಿ 7 ಹೋಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಮುಂದಿನ ಮನೆಯಿಂದ ಮತ್ತೆ ಸಾಲ ಪಡಿತೀವಿ. 15 ಆಯಿತು. 15ರಲ್ಲಿ 7 ಹೋದರೆ 8, 6ರಲ್ಲಿ ಇದು 1 ಕಡಿಮೆ ಆಯ್ತಲ್ವ, ಅದಕ್ಕೋಸ್ಕರ 5 ಆಯಿತು. 5ರಲ್ಲಿ 4 ಹೋದರೆ 1, 18,148. ಇನ್ನು ನೆಕ್ಸ್ಟ್ 4ರಲ್ಲಿ 3 ಹೋದರೆ 1, 3ರಲ್ಲಿ 2 ಕಳೆದರೆ 1, 2ರಲ್ಲಿ 1 ಹೋದರೆ 1, 1ರಲ್ಲಿ 1ಕ್ಕೆ 1, 1,111. ಇನ್ನು ನೆಕ್ಸ್ಟ್ ಈ 5ರಲ್ಲಿ 4 ಹೋದರೆ 1, 4ರಲ್ಲಿ 3 ಹೋದರೆ 1, 3ರಲ್ಲಿ 2 ಹೋದರೆ 1, 2ರಲ್ಲಿ 1 ಹೋದರೆ 1, 1ಕ್ಕೆ 1. ಇನ್ನು ನೆಕ್ಸ್ಟ್ 9ರಲ್ಲಿ 6 ಹೋದರೆ 3, 8ರಲ್ಲಿ 5 ಹೋದರೆ 3, 7ಕ್ಕೆ 7. ನೋಡಿ ಇಲ್ಲಿ 56 ಇದೆ, ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬರೀಬೇಕು. ನೆಕ್ಸ್ಟ್ 6ರಲ್ಲಿ 1 ಹೋದರೆ 5, 2ರಲ್ಲಿ 1 ಹೋದರೆ 1, 3ರಲ್ಲಿ 1 ಹೋದರೆ 2, 7ರಲ್ಲಿ 1 ಹೋದರೆ 6, 8ರಲ್ಲಿ 1 ಹೋದರೆ 7. ನೆಕ್ಸ್ಟ್ 8ರಲ್ಲಿ 2 ಹೋದರೆ 6, 7ರಲ್ಲಿ 5 ಹೋದರೆ 2, 8ಕ್ಕೆ 8, 826. ನೆಕ್ಸ್ಟ್ ಕೊನೆಯ ಒಂದು ಲೆಕ್ಕ, 9ರಲ್ಲಿ 2 ಹೋದರೆ ನೋಡಿ ಎಷ್ಟು 7, 4ರಲ್ಲಿ 2 ಹೋದರೆ 2, 7ರಲ್ಲಿ 2 ಹೋದರೆ 5, 527. ಇವೆಲ್ಲವುಗಳು ಸಬ್ಸ್ಟ್ರಾಕ್ಟ್ ಲೆಕ್ಕಗಳಾಗಿವೆ. ಇವೆಲ್ಲವುಗಳನ್ನು ಅರ್ಥೈಸಿಕೊಂಡು ಸರಿಯಾಗಿ ಬರೆದುಕೊಳ್ಳಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇದುವರೆಗೂ ನಾವು ಆ್ಯಡ್ ಮತ್ತು ಸಬ್ಟ್ರ್ಯಾಕ್ಟ್ ಈ ಒಂದು ಕೂಡಿಸಿ ಮತ್ತು ಕಳೆಯಿರಿ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅಂಬರೀಷ್ ಸೇವ್ಡ್ 92,375 over a year to buy cows and goats. He buys a cow for 26,000 and a goat for 17,000. He also buys a milking machine for 19,873. Does he have enough money to buy these? How much more or less does he have than he needs? ಅಂಬರೀಷ್ ಏನು ಮಾಡ್ತಾನೆ, ಹಸು ಮತ್ತು ಮೇಕೆಗಳನ್ನು ಖರೀದಿಸಲಿಕ್ಕೆ ವರ್ಷಕ್ಕೆ 92,375 ರೂಗಳನ್ನು ಉಳಿಸಿರ್ತಾನೆ. ಅವರು ಏನು ಮಾಡ್ತಾರಪ್ಪ ಅಂದರೆ, ಒಂದು ಹಸುವಿಗೆ 26,000 ರೂಪಾಯಿ, ಆಮೇಲೆ ಒಂದು ಮೇಕೆಗೆ 17,000 ರೂಪಾಯಿ ಈ ಥರ ಕೊಟ್ಟು ಖರೀದಿ ಮಾಡ್ತಾರೆ. ಆಮೇಲೆ 19,873 ಹಾಲು ಕರೆಯುವ ಒಂದು ಯಂತ್ರವನ್ನು ತೆಗೆದುಕೊಳ್ತಾರೆ. ಅವರ ಬಳಿ ಇದನ್ನು ಖರೀದಿಸಲು ಅವರ ಬಳಿ ಸಾಕಷ್ಟು ಹಣ ಇದೆಯೇ, ಅವರ ಬಳಿ ಅಗತ್ಯಕ್ಕಿಂತ ಎಷ್ಟು ಹೆಚ್ಚು ಅಥವಾ ಕಡಿಮೆ ಹಣ ಇದೆ ಅನ್ನೋದನ್ನು ನಾವೀಗ ತಿಳ್ಕೊಬೇಕು. ನೋಡಿ, ಅವ್ರ ಹತ್ರ 92,375 ರೂಪಾಯಿ ಇದೆ. ಆದರೆ ಅವರು ಈ 3 ವಸ್ತುಗಳನ್ನ ತೆಗೆದುಕೊಳ್ತಾರೆ. ಒಂದು ಹಸು ತೆಗೆದುಕೊಳ್ತಾರೆ, ಒಂದು ಮೇಕೆ, ಒಂದು ಹಾಲು ಕರೆಯುವ ಯಂತ್ರ. ಇವುಗಳ ಅಮೌಂಟನ್ನು ಕೂಡಿಸ್ಕೊಂಡು ಏನು ಮಾಡಬೇಕು, ಇದರಲ್ಲಿ ಲೆಸ್ ಮಾಡಬೇಕು. ಆಗ ನಮಗೆ ಉತ್ತರ ಸಿಗ್ತದ. ನೋಡಿ, ಅವನು ಏನು ಮಾಡ್ತಾನೆ, ಹಸುವನ್ನು ತೆಗೆದುಕೊಳ್ಳಲಿಕ್ಕೆ ಹಸುವನ್ನು ತೆಗೆದುಕೊಳ್ಳಲಿಕ್ಕೆ 26,000 ರೂಪಾಯಿ, ಹಾಗೆಯೇ ಗೋಟ್ ಮೇಕೆಯನ್ನು ತೆಗೆದುಕೊಳ್ಳಲಿಕ್ಕೆ 17,000 ರೂಪಾಯಿ, ಹಾಗೆ ಒಂದು ಮಿಲ್ಕಿಂಗ್ ಮಷಿನ್ ಅಂದರೆ ಹಾಲು ಕರೆಯುವ ಯಂತ್ರವನ್ನು ತೆಗೆದುಕೊಳ್ಳಲಿಕ್ಕೆ 19,873. ಇಷ್ಟೆಲ್ಲ ಖರ್ಚುಗಳನ್ನು ಆತ ಮಾಡ್ತಾನೆ. ಅದೆಲ್ಲ ಕೂಡಿ ಎಷ್ಟಾಯಿತು, 62,873 ರೂಪಾಯಿ ಆಯಿತು. ಆದರೆ ಅವರು ಉಳಿಸಿರ್ತಕ್ಕಂಥ ಹಣ ಎಷ್ಟು, 92,375 ರೂಪಾಯಿ. ಹೌದಲ್ವಾ? ಖರ್ಚು ಮಾಡಿರೋದು 62,873, ಅವ್ರ ಹತ್ರ ಇರೋದು 92,375. ಅಂದರೆ ಅವರ ಹತ್ರ ಇರುವಂಥ ಹಣನೇ ಹೆಚ್ಚಾಗ್ತದೆ, ಅವರು ಖರ್ಚು ಮಾಡಿರುವಂಥ ಹಣ ಕಡಿಮೆ ಆಯಿತು. ಅದಲ್ವಾ? ಅದರಲ್ಲಿ ಉಳಿತಾಯ ಆಗ್ತದೆ. ಅಂದರೆ ಅದೇ ದೊಡ್ಡದು, ಅವ್ರ ಹತ್ರ ಇರ್ತಕ್ಕಂಥ ಹಣನೇ ದೊಡ್ಡದು, ಹೆಚ್ಚು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ 4th ಕ್ವೆಶನ್. ಎ ಫ್ಯಾಕ್ಟ್ರಿ ಪ್ರೊಡ್ಯೂಸಸ್ 54,000 nuts and bolts in a day. An order is placed for 85,300 nuts and bolts. How many more nuts and bolts does the factory need to produce to complete the order? ಒಂದು ಕಾರ್ಖಾನೆ ಒಂದಿನದಲ್ಲೇ 54,000 ನಟ್ಸ್ ಮತ್ತು ಬೋಲ್ಟ್ಗಳನ್ನು ಉತ್ಪಾದಿಸ್ತದೆ. ಆದರೆ 85,300 ನಟ್ಗಳು ಮತ್ತು ಬೋಲ್ಟ್ಗಳಿಗೆ ಒಂದು ಆರ್ಡರ್ ನೀಡಲಾಗ್ತದೆ. ಆರ್ಡ್ರನ್ನು ಪೂರ್ಣಗೊಳಿಸಲಿಕ್ಕೆ ಕಾರ್ಖಾನೆ ಇನ್ನೂ ಎಷ್ಟು ನಟ್ಗಳನ್ನು, ಒಂದು ಬೋಲ್ಟ್ಗಳನ್ನು ಉತ್ಪಾದಿಸಬೇಕು. ಅಂದರೆ ಈಗ ನಾವು ಪ್ರತಿದಿನ ನಾವು 7 ಪ್ಲೇಟ್ಗಳನ್ನು ಅಥವಾ 7 ಬಟ್ಟೆಯನ್ನು ನಾವು ರೆಡಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆದರೆ ನಮಗೆ ಇವತ್ತು ಆರ್ಡ್ರ್ ಬಂದಿರೋದು 10. 7 ಬಟ್ಟೆಗಳನ್ನು ನಾವು ರೆಡಿ ಮಾಡ್ತೀವಿ, ಬಟ್ ನಮಗೆ ಆರ್ಡ್ರ್ ಬಂದಿರೋದು 10. ಆದರೆ ಇನ್ನು ನಾವು ಅವ್ರು ಕೊಟ್ಟಿರ್ತಕ್ಕಂಥ ಆರ್ಡರನ್ನು ಸಫಿಷಿಯೆಂಟಾಗಿ ಕೊಡಬೇಕು ಅಂದರೆ ಎಷ್ಟು ನಮಗೆ ಕಡಿಮೆ ಬೀಳ್ತವ ಅನ್ನೋದನ್ನು ನಾವು
ತಿಳ್ಕೊಬೇಕಂದ್ರೆ ಏನು ಮಾಡಬೇಕು, ಈ ಒಂದು ಅವರು ಕೊಟ್ಟಿರ್ತಕ್ಕಂಥ ಆರ್ಡ್ರಲ್ಲಿ ಏನು ಮಾಡಬೇಕು, ನಾವು ರೆಡಿ ಮಾಡಿರೋದನ್ನು ಮೈನಸ್ ಮಾಡಬೇಕು. ಅಂದರೆ ನಾವಿನ್ನೂ 3 ರೆಡಿ ಮಾಡಬೇಕು. ಗೊತ್ತಾಯ್ತಲ್ವಾ? ಇದೇ ಎಕ್ಸಾಂಪಲನ್ನು ನನಗೆ ಯಾಕೆ ಹೇಳಿದ್ದೀನಿ ಅಂದರೆ, ಈಗ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಅದೇ ರೀತಿಯಾಗಿದೆ. ಅವರು ಒಂದು ದಿನಕ್ಕೆ ಎಷ್ಟು ರೆಡಿ ಮಾಡಬೇಕು ಅಷ್ಟು ಮಾಡಿದ್ದಾರೆ, ಆದರೆ ಆರ್ಡ್ರ್ ಅದಕ್ಕಿಂತಲೂ ಹೆಚ್ಚಿಗೆ ಬಂದಿದೆ. ಅದಕ್ಕೆ ಅವರು ಇನ್ನೂ ಎಷ್ಟು ಹೆಚ್ಚು ರೆಡಿ ಮಾಡಿ ಕೊಡಬೇಕು. ನಟ್ ಮತ್ತು ಬೋಲ್ಟ್ಗಳನ್ನು ಅಂದರೆ ಕಡಿಮೆ ಬಿದ್ದಿವೆ, ಇನ್ನೂ ಎಷ್ಟು ಹೆಚ್ಚು ಮಾಡಿ ಕೊಡಬೇಕು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ನೋಡಿ ಅವರಿಗೆ ಬಂದಿರತಕ್ಕಂಥ ಆರ್ಡರ್ ಎಷ್ಟಪ್ಪ ಅಂದರೆ 85,300. ಆದರೆ ಅವ್ರು ರೆಡಿ ಮಾಡಿರೋದು 54,000. ಆದರೆ ಅವ್ರಿಗೆ ಬೇಕಾಗಿರೋದು ಇನ್ನೂ ಎಷ್ಟಪ್ಪ ಅಂದ್ರೆ 31,300 ನಟ್ಸ್ ಆ್ಯಂಡ್ ಬೋಲ್ಟ್ಸ್. ಗೊತ್ತಾಯ್ತಾ? ದ ಫ್ಯಾಕ್ಟ್ರಿ ನೀಡ್ಸ್ ಟು ಪ್ರೊಡ್ಯೂಸಸ್ 31,300 ಮೋರ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್. ಅವರಿಗೆ ಇದರಲ್ಲಿ ಏನು ಮಾಡಬೇಕು, ಹೆಚ್ಚಿನ ಒಂದು ಸಂಖ್ಯೆ ಇದೆಯಲ್ವಾ ಆರ್ಡ್ರ್ ಬಂದಿರೋದು, ಅದರಲ್ಲಿ ಅದನ್ನು ಲೆಸ್ ಮಾಡಬೇಕು. ಮೈನಸ್ ಮಾಡಿದಾಗ ಏನಾಗ್ತದೆ, ಉತ್ತರ ಸಿಗ್ತದೆ. 31,300 ಬೋಲ್ಟ್ಗಳನ್ನು ನಟ್ಗಳನ್ನು ಅವರು ರೆಡಿ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್, 5th one, ವಿರಾಟ್ ಕೊಹ್ಲಿ ಹ್ಯಾಸ್ ಸ್ಕೋರ್ಡ್ 27,599 runs. He has 6,758 runs less than Sachin Tendulkar. How many runs has Sachin Tendulkar scored? ವಿರಾಟ್ ಕೊಹ್ಲಿಯು 27,599 ರನ್ಗಳನ್ನು ಗಳಿಸಿದ್ದಾರೆ. ಅವರು ಸಚಿನ್ ತೆಂಡೂಲ್ಕರ್ಗಿಂತ 6,758 ರನ್ ಕಡಿಮೆ ಹೊಂದಿದ್ದಾರೆ. ಹಾಗಾದರೆ ಸಚಿನ್ ತೆಂಡೂಲ್ಕರ್ ಅವರ ಒಟ್ಟು ರನ್ಗಳು ಎಷ್ಟು ಅನ್ನೋದನ್ನು ನಾವೀಗ ಕಂಡುಹಿಡಿಬೇಕು. ಈಗ ನೋಡಿ, 27,599 ವಿರಾಟ್ ಕೊಹ್ಲಿ ಒಂದು ಗಳಿಸಿರ್ತಕ್ಕಂಥ ರನ್ಗಳು. ಹಾಗೆಯೇ ಸಚಿನ್ ತೆಂಡೂಲ್ಕರ್ ಅವರಿಗಿಂತ ಇಷ್ಟು ಕಡಿಮೆ ಹೊಂದಿದ್ದಾರೆ ಅಂತ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 6,758. 9ಕ್ಕೆ 8 ಸೇರಿಸಿದರೆ ಎಷ್ಟಾಯಿತು, 17. ಮುಂದಿನ ಸಂಖ್ಯೆಗೆ ಕ್ಯಾರಿ ಬಂತು. ನೆಕ್ಸ್ಟ್ 9, 1, 10, 5, 15. ನೆಕ್ಸ್ಟ್ 6, 6, 2, 12, 13. ನೆಕ್ಸ್ಟ್ ಇಲ್ಲಿ 14, 7, 8, 6, 14. ನೆಕ್ಸ್ಟ್ 2, 1, 3, 34,357. ನೋಡಿ, ಸಚಿನ್ ತೆಂಡೂಲ್ಕರ್ ಸ್ಕೋರ್ಡ್ 34,357 ರನ್ಸ್. ಅವರು ಸಚಿನ್ ತೆಂಡೂಲ್ಕರ್ ಅವರ ಒಟ್ಟು ರನ್ಗಳು ಎಷ್ಟಪ್ಪ ಅಂದ್ರೆ 357. ಅವರಿಗಿಂತ ನೋಡಿ ಇವರು ಎಷ್ಟು ಕಡಿಮೆ ಇದ್ದಾರೆ, 6,758 ರನ್ಗಳನ್ನು ಕಡಿಮೆ ಹೊಂದಿದ್ದಾರೆ. ಯಾರು? ವಿರಾಟ್ ಕೊಹ್ಲಿ ಅನ್ನುವಂಥ ಒಂದು ಸಂಖ್ಯೆಗೆ ಉತ್ತರ ನಮಗೀಗ ಸಿಕ್ತು. ಒಟ್ಟು ಸಚಿನ್ ಅವರು ಗಳಿಸಿರೋದು 34,357. ಅರ್ಥ ಆಯ್ತಲ್ವಾ? ಈ ತೆರನಾಗಿ ಲೆಕ್ಕಗಳನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿಗೆ ಪಾಠ 4 ವಿ ದ ಟ್ರಾವೆಲರ್ಸ್ ಭಾಗ 2 ಈ ಒಂದು ಪಾಠದ ಸಂಪೂರ್ಣ ವಿವರಣೆ ಇಲ್ಲಿಗೆ ಮುಕ್ತಾಯವಾಯಿತು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪುಟ ಸಂಖ್ಯೆ 80ರಿಂದ ಮುಂದಿನ ವಿವರಣೆಯನ್ನು ಕಂಪ್ಲೀಟಾಗಿ ಪುಟ ಸಂಖ್ಯೆ 84ರವರೆಗೆ ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋವನ್ನು ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ, ಲೆಕ್ಕಗಳನ್ನು ಅರ್ಥೈಸಿಕೊಳ್ಳಿ. ಸರಿನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.